ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನಲ್ಲದೆ ಬೇರೇನು ಹೇಳುವುದಿಲ್ಲ. ನಾನು ಹೇಳುವುದೆಲ್ಲ ಸತ್ಯ. ಆದ್ರೆ ನೇತಾಜಿ, ನೀವೆಲ್ಲಿ ಸತ್ತಿದ್ದೀರಿ? ನಾವೆಲ್ಲ ಸತ್ತಿರೋದಕ್ಕೆ ಒಂದು ಪ್ರೂಫ್ ಇದೆ. ನಮ್ಮ ಮೃತದೇಹ ಕಣ್ಣೆದುರಿಗೆ ಇತ್ತು, ಅದನ್ನು ಮಣ್ಣು ಮಾಡಿದ್ದಾರೆ. ಆದ್ರೆ ನೀವು ಯಾಕೆ ಮುಖ ಓದಿಸ್ಕೊಂಡು ಕೂತಿದ್ದೀರಾ? ನನ್ನ ಮೇಲೇನಾದ್ರೂ ಅಸಮಾಧಾನವೇ? ಚೇಚೆ, ನನಗೆಂತ ಅಸಮಾಧಾನ? ನಿಮ್ಗೆ ಗೋಡ್ಸೆ ಗುಂಡಿಟ್ಟು ಕೊಲ್ಲುವ ಮುನ್ನ ನಿಮ್ಮ ಜೊತೆ ಅರ್ಧ ಗಂಟೆ ಮಾತನಾಡಿ ಹೋಗಿದ್ದು ನೆನಪಿದ್ಯಾ ಬಾಬಾ? ಹಾ 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 ಹಾಗೆಂದ ಮಾತ್ರಕ್ಕೆ ಆತ್ಮಸಾಕ್ಷಿಯ ಕಟಕಟೆಯಲ್ಲಿ ಸುಳ್ಳನ್ನ ಹೇಳಿ ಪಜಿಸಿ ಕೊಡೋದಕ್ಕಿಂತ ಎಲ್ಲವನ್ನ ಕಾರಿಕೊಳ್ಳೋದೇ ಲೇಸು. ಕಟು ಸತ್ಯ. ಮಿಸ್ಟರ್ ಗಾಂಧಿ, ನಿಮ್ಮ ಹಿರಿಯ ಪುತ್ರ ಹರಿಲಾಲ್ ಗಾಂಧಿ ನಿಮ್ಮ ವಾರಸುದಾರನಾಗಬೇಕಿತ್ತು ಅಲ್ಲವೇ? ಆಗಬೇಕಿತ್ತು. ಆಗಲೂ ನಾನೇ ಬಿಡಲಿಲ್ಲ. ಮಹನೀಯರೇ, ನೀವು ಹೇಳುವುದಿಲ್ಲ ನಿಜವೇ, ಆದರೂ ಸತ್ಯ ಬೇರೆನೇ ಇದೆ. ಹೌದು ಹೌದು, ಈ ಗಾಂಧಿ ಯುಗ ನೆಹರೂಯಿಸಂ ನಮ್ಮನ್ನ ಎಲ್ಲಿಗೆ ತಂದು ನಿಲ್ಲಿಸಿದೆ ನೋಡಿ. ಈಗ ಬುದ್ಧಿಜೀವಿ ಎಂಬ ಹೊಸ ತಳಿಯ ಉದಯವಾಗಿದೆ. ಮಹಾಸ್ವಾಮಿ, ಬ್ರಿಟಿಷರು ಬಂಗಾಳ ವಿಭಜನೆ ಮಾಡಿದಾಗ ಕಾಂಗ್ರೆಸ್ ಒಪ್ಪಿಕೊಂಡಿತ್ತು. ಆದರೆ ಕ್ರಾಂತಿಕಾರಿಗಳು ಸಿಡಿದೆದ್ದಿದ್ದರು. ಇದರಲ್ಲಿ ನನ್ನ ಪಾಲು ಇದೆ. ನನ್ನನ್ನು ಅಂಡಮಾನ್ ಜೈಲಿಗೆ ಅಡ್ಡಲಾಗಿತ್ತು. ನಿಜವಾಗಿಯೂ ಸರದಾರರೇ ಉಕ್ಕಿನ ಮನುಷ್ಯ. ನಾನು ಸಾವರ್ಕರ್ ಬೋಸ್ರನ್ನ ಹೊರಗಿನಿಂದ ವಿರೋಧಿಸಿ ಮುಗಿಸಿದ್ದರೆ ಪಟೇಲರನ್ನು ಒಳಗಿಟ್ಟುಕೊಂಡೇ ಮುಗಿಸಿದೆ. ಚೆನ್ನಾಗಿ ಕೋರಸ್ ಮಾಡ್ತೀರಿ. ನೀವು ಆರ್ಕೆಸ್ಟ್ರಾದಲ್ಲಿದ್ದರೆ ಸ್ವಲ್ಪ ಹಣ ಮಾಡ್ಕೊಳ್ಬಹುದು. ಆದರೆ ಅದು ಅವರೇ ಹೇಳಿ ಬರೆಸಿದ ವರದಿಯಾಗಿತ್ತು. ಪಟೇಲ್ಜಿ, ಹೀಗೆ ಎಲ್ಲವನ್ನು ಹೇಳಿದರೆ ನೀವೇನು ಸಂತರಾಗುವುದಿಲ್ಲ? ನಾನ್ಸೆನ್ಸ್. ಮಿಸ್ಟರ್ ನೆಹರು, ನಿಮಗೆ ನೀರು ಬೇಕಿದ್ದರೆ ಅಲ್ಲಿಗೆ ಕಳಿಸಲಾಗುತ್ತದೆ. ನಾನು ಸ್ವಾತಂತ್ರ್ಯಕ್ಕಾಗಿ ಹೋರಾಡಲಿಲ್ಲ, ನಿಜ. ಸ್ವಾತಂತ್ರ್ಯ ಸಿಕ್ಕರು ನಮ್ಮಂತ ದಲಿತರು, ಶೋಷಿತರು, ಅಸ್ಪೃಶ್ಯರು ಅದೇ ಹೀನ ಬದುಕನ್ನು ಬದುಕುವುದಾದರೆ ಅಂತಹ ಸ್ವಾತಂತ್ರ್ಯ ಸಿಕ್ಕಿ ಏನು ಪ್ರಯೋಜನ? ಅತ್ಯಾಚಾರದ ನಂತರ ಕಬ್ಬಿಣದ ರಾಡದಿಂದ ನನ್ನ ಮರ್ಮಾಗವನ್ನು ಚುಚ್ಚಿ ನನ್ನನ್ನು ಕೊಂದು ಹಾಕಿದರು. ತೀರ್ಪು, ಈ ತೀರ್ಪು ಎನ್ನುವುದು ನನ್ನ ಶಕ್ತಿಗೆ ಮೀರಿತು. ನಾವು ಯಾರೂ ಈ ಭೌತಿಕ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ತೀರ್ಪನ್ನು ನಾನು ಕೊಡಲಾರೆ. ಈ ತೀರ್ಪನ್ನು ಈ ಮಹಾಜನತೆಗೆ ಬಿಡೋಣ. ದೇವಗೆ ಪ್ರಾಣದೇವಿಗೆ ಸೇವೆಯಾಗಲಿ ನಾಡಿಗೆ, ಮೃತ್ಯು ಭಕ್ತ್ಯನು ಹಿಂದೂ ಭೂಮಿಗೆ, ಮರಣ ಕಾದಿದೆ ಸಾವಿಗೆ, ಮರಣ ಕಾದಿದೆ ಸಾವಿಗೆ.